ಪೂಜಾರಾಧನಾ ಅದೇ ನನ್ನ ಬಾಳಿನ ಮುಕ್ತಿ ಸಾಧನಾ ಮುಕ್ತಿ ಸಾಧನಾ ಕರುಣಾಳು ದೇವನ ಈ ಪೂಜಾರಾಧನಾ ಅದೇ ನನ್ನ ಬಾಳಿನ ಮುಕ್ತಿ ಸಾಧನಾ ಮುಕ್ತಿ ಸಾಧನಾ ಕರೆ ಕೇಳಿ ನಾ ಬರಲು ಬಾಳೆ ಪಾವನ ಶರಣಾಗಿ ಜೀವಿಸಲು ನೀಡುವೆ ಚೇತನ ಕರೆ ಕೇಳಿ ನಾ ಬರಲು ಬಾಳೆ ಪಾವನ ಶರಣಾಗಿ ಜೀವಿಸಲು ನೀಡುವೆ ಚೇತನ ಪಡೆದಿರೆ ನಿನ್ನೊಲವಿನ ಜೀವ ಅದುವೇ ಸಂಜೀವನ ಅದುವೇ ಸಂಜೀವನ ಕರುಣಾಳು ದೇವನ ಈ ಪೂಜಾರಾಧನಾ ಅದು ನನ್ನ ಬಾಳಿನ ಮುಕ್ತಿ ಸಾಧನಾ ಮುಕ್ತಿ ಸಾಧನಾ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಿಮ್ಮಾತ್ಮದೊಡನೆಯೂ ಇರಲಿ. ಆತ್ಮೀಯರೇ, ಹಿಂದೂ ಧರ್ಮಸಭೆ ದೇವರ ದೈವೀಕರಣೆಯ ಭಾನುವಾರವನ್ನು ಆಚರಿಸುತ್ತಿದೆ. ಪ್ರಭು ಯೇಸು 1931 ಫೆಬ್ರವರಿ 22ರಂದು ಸಹೋದರಿ ಫೌಸ್ತೀನರಿಗೆ ದರ್ಶನವನ್ನಿತ್ತು ಪ್ರಭುವಿನ ದಯೆಯನ್ನು ವಿವರಿಸುತ್ತಾ ಪಾಸ್ಕ ಕಾಲದ 2ನೆಯ ಭಾನುವಾರವನ್ನು ದೇವರ ದಯೆಯ ದಿನವನ್ನಾಗಿ ಆಚರಿಸಲು ಕರೆ ಕೊಟ್ಟರು. ಲೂಕರು ಬರೆದ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 36ರಲ್ಲಿ ನುಡಿಯುತ್ತದೆ, ತಂದೆಯಾದ ದೇವರು ದಯಾವಂತರಾಗಿರುವಂತೆ ನೀವು ಸಹ ದಯಾವಂತರಾಗಿರಿ. ಪ್ರಭುವಿನ ವಾಕ್ಯವನ್ನು ನಾವಿಂದು ಧ್ಯಾನಿಸುತ್ತಾ ಪ್ರಭುವಿನ ದಯೆಯ ಆಳವನ್ನು ಅರಿತು ಕೊರೋನಾ ರೋಗದಿಂದ ಇಡೀ ಪ್ರಪಂಚವೇ ತಲ್ಲಣಗೊಂಡಿರುವ ಈ ಸಂದರ್ಭದಲ್ಲಿ ಕಷ್ಟದಲ್ಲಿರುವವರಿಗಾಗಿ, ರೋಗದಲ್ಲಿರುವವರಿಗಾಗಿ ನಮ್ಮ ಸಹಾಯ ಹಸ್ತದ ಮೂಲಕ ದಯೆ ತೋರೋಣ. ಅಂತೆಯೇ ಕರುಣೆಯ ಪ್ರತಿರೂಪವಾದ ಪ್ರಭು ಯೇಸು ಈ ಕೊರೋನಾ ರೋಗಕ್ಕೆ ಔಷಧಿಯನ್ನು ಶೀಘ್ರವಾಗಿ ನೀಡಿ ಎಲ್ಲ ರೋಗಿಗಳನ್ನು ಕರುಣೆಯಿಂದ ಈಕ್ಷಿಸಿ ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ನೀಡಲಿ. ಅಂತೆಯೇ ಅವರ ಶುಶ್ರೂಷೆ ಮಾಡುತ್ತಿರುವ ಎಲ್ಲ ವೈದ್ಯರನ್ನು, ದಾದಿಯರನ್ನು ಹಾಗೂ ಎಲ್ಲ ಜನರನ್ನು ರಕ್ಷಿಸಿ ಕಾಪಾಡಲಿ ಎಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಸೋದರ ಸಹೋದರಿಯರೇ, ರಹಸ್ಯಗಳನ್ನು ಆಚರಿಸಲು ನಾವೆಲ್ಲರೂ ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆಂದು ನಿವೇದಿಸುತ್ತೇವೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು
ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭುದೇವರಲ್ಲೂ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಪೂಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತನೇ, ಏಕೈಕ ಪುತ್ರನೇ, ದೇವರೇ ದೇವರ ಕುರಿಮರಿಯೇ, ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಆತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ
ಮಹಿಮೆಯಲ್ಲಿ ಸುನ್ನತರಿಗೆ ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ನೀವು. ಆಮೆನ್. ಪ್ರಾರ್ಥಿಸೋಣ. ಅನಂತ ದಯಾಮಯ ದೇವರೇ, ಮರುಕಳಿಸುವ ಪಾಸ್ಕ ಮಹೋತ್ಸವದ ಸಂಭ್ರಮದಲ್ಲಿ ನೀವು ಸ್ವಂತದವರನ್ನಾಗಿ ಮಾಡಿಕೊಂಡ ನಿಮ್ಮ ಪ್ರಜೆಯ ವಿಶ್ವಾಸದ ಜ್ವಾಲೆ ಒತ್ತಿಸುತ್ತೀರಿ. ತಾವು ಯಾವ ಭಕ್ತಿಯ ನೀರಿನಿಂದ ಶುದ್ಧೀಕರಣಗೊಳ್ಳುತ್ತಾರೆ, ಯಾರ ಪವಿತ್ರಾತ್ಮರಿಂದ ಮರುಜೀವನವಾಗುತ್ತಾರೆ, ಯಾರ ರಕ್ತದಿಂದ ವಿಮೋಚನೆಯನ್ನು ಪಡೆಯುತ್ತಾರೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ನೀವು ಅವರಿಗೆ ಒಪ್ಪಿಸಿರುವ ಕೃಪಾವರವನ್ನು ಹೆಚ್ಚಿಸಿದ್ದೀರಿ. ನಿಮ್ಮೊಂದಿಗೆ ಪವಿತ್ರಾತ್ಮರಾಗಿದ್ದರೆ ದೇವರಾತ್ಮನು ಜೀವಿಸುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಭಕ್ತ ವಿಶ್ವಾಸಿಗಳೆಲ್ಲರೂ ಪ್ರೇಷಿತರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ದರು, ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ರೊಟ್ಟಿ ಮುರಿಯುವ ಸಹಭೋಜನದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಹಾಗೂ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುತ್ತಿದ್ದರು. ಪ್ರೇಷಿತರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತಿದ್ದವು. ಇವನ್ನು ಕಂಡು ಜನರು ಭಯಭ್ರಾಂತರಾಗುತ್ತಿದ್ದರು. ಭಕ್ತ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ತಮ್ಮಲ್ಲಿದ್ದುದನ್ನು ಹುದುವಾಗಿ ಹಂಚಿಕೊಳ್ಳುತ್ತಿದ್ದರು. ತಮ್ಮ ತಮ್ಮ ಆಸ್ತಿಪಾಸ್ತಿಯನ್ನು ಮಾರಿ ಬಂದ ಹಣವನ್ನು ಅವರವರ ಅವಶ್ಯಕತೆಗೆ ತಕ್ಕಂತೆ ಎಲ್ಲರಿಗೂ ಹಂಚುತ್ತಿದ್ದರು. ದಿನಂಪ್ರತಿ ಅವರು ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು. ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹಭೋಜನವನ್ನು ಏರ್ಪಡಿಸಿ ಸಂತೋಷದಿಂದಲೂ ಸಹೃದಯದಿಂದಲೂ ಭಾಗವಹಿಸುತ್ತಿದ್ದರು. ದೇವರನ್ನು ಸ್ತುತಿಸುತ್ತಾ ಸಕಲರಿಗೆ ಅಚ್ಚುಮೆಚ್ಚಾಗಿ ಬಾಳುತ್ತಿದ್ದರು. ಜೀವೋದ್ಧಾರವನ್ನು ಹೊಂದುತ್ತಿದ್ದವರನ್ನೆಲ್ಲ ಪ್ರಭು ಈ ಸಭೆಗೆ ದಿನೇ ದಿನೇ ಸೇರಿಸಿಕೊಳ್ಳುತ್ತಿದ್ದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆತನ ಪ್ರೀತಿ ಶಾಶ್ವತ.
ಧನ್ಯವಾದ ಆತನ ಪ್ರೀತಿ ಶಾಶ್ವತ. ಪೇತ್ರನು ಬರೆದ ಮೊದಲನೆಯ ವಾಚನದಿಂದ ಪತ್ರದಿಂದ ವಾಚನ. ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. ಹೀಗೆ ಅವರು ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಕಾದಿರಿಸಿರುವ ಅಳಿಯದ ಅಕ್ಷಯವಾದ ಆನಂದವಾದ ಶ್ರೀ ಸಂಪತ್ತಿಗೆ ನಿಮ್ಮನ್ನು ಭಾಗ್ಯಸ್ಥರನ್ನಾಗಿ ಮಾಡಿದ್ದಾರೆ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಜೀವೋದ್ಧಾರವು ವಿಶ್ವಾಸಿಗಳಾದ ನಿಮಗೆ ಲಭಿಸುವಂತೆ ದೇವರು ತಮ್ಮ ಶಕ್ತಿಯಿಂದ ನಿಮ್ಮನ್ನು ಕಾಪಾಡುತ್ತಾರೆ. ಸದ್ಯಕ್ಕೆ ನೀವು ಸ್ವಲ್ಪ ಕಾಲ ಹಲವಿಧವಾದ ಪರಿಶೋಧನೆಗಳ ನಿಮಿತ್ತ ದುಃಖವನ್ನು ಅನುಭವಿಸಬೇಕಾಗಿದ್ದರೂ ಪ್ರತ್ಯಕ್ಷವಾಗಲಿರುವ ಈ ಸಿರಿ ಸಂಪತ್ತನ್ನು ಜ್ಞಾಪಿಸಿಕೊಂಡು ಹರ್ಷಚಿತ್ತರಾಗಿ. ಪರಿಶೋಧನೆಗಳು ಬಂದೊದಗುವುದು ನಿಮ್ಮ ವಿಶ್ವಾಸವನ್ನ ಪುಟ್ಟು ಬಿಡುವುದಕ್ಕಾಗಿಯೇ. ನಶಿಸಿ ಹೋಗುವ ಬಂಗಾರವು ಕೂಡ ಬೆಂಕಿಯಿಂದ ಪರಿಶೋಧವಾಗುತ್ತದೆ. ಬಂಗಾರಕ್ಕಿಂತಲೂ ಬಹು ಮುಖ್ಯವಾದ ನಿಮ್ಮ ವಿಶ್ವಾಸವು ಶೋಧಿತವಾಗಬೇಕು. ಆಗ ಮಾತ್ರ ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವ ದಿನದಂದು ನಿಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತದೆ.
ಕ್ರಿಸ್ತೇಸುವನ್ನು ನೀವು ನೋಡದಿದ್ದರೂ ಅವರನ್ನು ಪ್ರೀತಿಸುತ್ತೀರಿ. ನೀವೀಗ ಕಣ್ಣಾರೆ ಕಾಣದಿದ್ದರೂ ಅವರನ್ನು ವಿಶ್ವಾಸಿಸುತ್ತೀರಿ. ಇದರ ಅಂತಿಮ ಫಲವಾಗಿ ಜೀವೋದ್ಧಾರವನ್ನು ಪಡೆಯುತ್ತೀರಿ. ಈ ಕಾರಣದಿಂದ ಅನರ್ವೀಯವಾದ ಮಹಾ ಆನಂದದಿಂದ ನಲಿಯುತ್ತೀರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯಹೂದ್ಯರಿಗೆ ಹಂಚಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಹಕ್ಕಿಯನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾ ಆನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರುತ್ತಿ ಪವಿತ್ರಾತ್ಮರನ್ನು ಸ್ವೀಕರಿಸಿ, ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು, ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. 12 ಮಂದಿಯಲ್ಲಿ ಒಬ್ಬನಾದ ದಿದುಮ ಎಂಬ ತೋಮನು ಯೇಸು ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ಅವನು, ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು, ಮೊಳೆಗಳು ಚಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನು ಇಡಬೇಕು, ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು, ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು. 8 ದಿನಗಳು ಕಳೆದವು. ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದ್ದರು. ತೋಮನು ಅವರೊಡನೆ ಇದ್ದರು. ಬಾಗಿಲುಗಳು ಮುಚ್ಚಿದ್ದರೂ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು. ಆಮೇಲೆ ತೋಮನಿಗೆ, ಇಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳನ್ನು ತಂದು ಇಲ್ಲಿ, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿ, ವಿಶ್ವಾಸ ರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ನುಡಿದರು. ಆಗ ತೋಮನು, ನನ್ನ ಪ್ರಭುವೇ ನನ್ನ ದೇವರೇ ಎಂದನು. ಯೇಸು ಅವನಿಗೆ, ನನ್ನನ್ನು ಕಂಡದ್ದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು, ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ನುಡಿದರು. ಯೇಸು ನಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಎಷ್ಟು ಇವೆ, ಅವುಗಳನ್ನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರೆದವುಗಳ ಉದ್ದೇಶ ಇಷ್ಟೇ: ಯೇಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು. ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಸಜೀವವನ್ನು ಪಡೆಯಬೇಕು. ಪ್ರಭುವಿನ ಶುಭ ಸಂದೇಶ. ಕರುಣಾ ಸಾಗರ ಯೇಸು ಪ್ರಭುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಫ್ರೆಡ್ ಬೆರೆಟ್ಟಾ ಎಂಬವನು ಅಮೆರಿಕದ ಒಬ್ಬ ಪ್ರಜೆ. ನೂತನ ವರ್ಷದಂದು ಆತನು ದೈವಿಕ ಕರುಣೆಗೆ ಸಮರ್ಪಿತವಾದ ಒಂದು ಪ್ರಾರ್ಥನಾ ಆಲಯ ಚಾಪಲ್
ಕೆಲವು ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಇಡಲಾಯಿತು. ಎರಡು 2009ನೇ ವರ್ಷ ಮಾರನೆಯ ದಿನ ಫ್ರೆಡ್ ಬೆರೆಟಾ ವಿಮಾನದಲ್ಲಿ ತನ್ನ ನೆಂಟರಿಷ್ಟರ ಮದುವೆಗಾಗಿ ಹೋಗಬೇಕಾಗಿದ್ದ. ತಾನು ಕರುಣೆಯ ಆ ಚಾಪಲ್ಗೆ ಹೋದಾಗ ಒಂದು ಪುಸ್ತಕ, ಚಿಕ್ಕದಾದ ಒಂದು ಪುಸ್ತಕ ಆತನ ಕೈಗೆ ಸಿಕ್ಕಿತು. ಅದನ್ನು ಮಾರನೆಯ ದಿನ ನಾನು ಪ್ರಯಾಣಿಸುವಾಗ ನನ್ನ ಬ್ಯಾಗಿನಲ್ಲಿ ಹಾಕಿಕೊಂಡಿದ್ದ. ಸೆಕ್ಯೂರಿಟಿ ಚೆಕ್ ವಿಮಾನ ನಿಲ್ದಾಣದಲ್ಲಿ ಮುಗಿದು ತನ್ನ ಗೇಟಿನ ಬಳಿಗೆ ಹೋಗಿ ಕೂತ್ಕೊಂಡು ಈ ಚಿಕ್ಕ ಕರುಣೆಯ ಪ್ರಾರ್ಥನೆಯ ಮಂದಿರದಲ್ಲಿ ನೀಡಲಾದ ಪುಸ್ತಕವನ್ನು ಆತ ಓದುತ್ತಾ ಇದ್ದ. ನಂತರ ವಿಮಾನವನ್ನು ಏರಿದ. ವಿಮಾನ ಟೇಕ್ ಆಫ್ ಆಗಿ ಕೇವಲ 90 ಸೆಕೆಂಡ್, 1.5 ನಿಮಿಷ ಮಾತ್ರವಾಗಿತ್ತು. ಮೇಲೆ ಹೋಗುತ್ತಾ ಇದ್ದಾಗ ಅಂಶಗಳ ಒಂದು ಹಿಂಡು ಆಡುತ್ತಾ ವಿಮಾನದ ರೆಕ್ಕೆಗೆ ಬಡಿಯಿತು. ತಕ್ಷಣಕ್ಕೆ ಆ ವಿಮಾನದ ರೆಕ್ಕೆಗಳಿಂದ ಅಗ್ನಿ ಪ್ರಾರಂಭವಾಗಿ ವಿಮಾನ ಅವಘಡಕ್ಕೆ ಒಳಗಾಗುವ ಸಮಯ ಪೈಲಟ್ ಘೋಷಿಸಿದ ಅಂಶಗಳ ಹಿಂಡೊಂದು ನಮ್ಮ ವಿಮಾನಕ್ಕೆ ಅಪ್ಪಳಿಸಿದರೆ ನಾವು ಅಪಾಯದಲ್ಲಿದ್ದೇವೆ. ಫ್ರೆಡ್ ಬೆರೆಟಾ ಆ ಕರುಣೆಯ ಪುಸ್ತಕವನ್ನು ಓದುತ್ತಿದ್ದಾಗ ಆತ ಪುನಃ ಆ ಪ್ರಾರ್ಥನೆಯನ್ನು ಹೇಳಿದ. ಕರುಣಾಭರಿತ ಯೇಸುವೆ, ನನ್ನ ಮೇಲೂ ಇಲ್ಲಿರುವ ಎಲ್ಲರ ಮೇಲೂ ದಯೆ ತೋರಿ. ಕರುಣಾಭರಿತ ಯೇಸುವೆ, ನನ್ನ ಮೇಲೂ ಇಲ್ಲಿರುವ ಎಲ್ಲರ ಮೇಲೂ ದಯೆ ತೋರಿ. ಪುನಃ ಆ ಪ್ರಾರ್ಥನೆಯನ್ನು ಆತ ನುಡಿದ. ವಿಮಾನದ ಎಂಜಿನ್ ಸ್ತಬ್ಧವಾಯಿತು. ಅದರ ಇಂಜಿನ್ನ ಸ್ತಬ್ಧವಾಗಿದ್ದು ಪೈಲಟ್ ಅದನ್ನು ಹಡ್ಸನ್ ಎಂಬ ನದಿಯ ಮೇಲೆ ವಿಮಾನವನ್ನು ಇಳಿಸಿದ. ವಿಮಾನದಲ್ಲಿ ಪೈಲಟ್ ಮತ್ತು ಇತರ ಸಿಬ್ಬಂದಿಯ ಜೊತೆ 155 ಜನ ಪ್ರಯಾಣಿಸುತ್ತಿದ್ದರು. ಯಾರಿಗೂ ಏನೂ ಆಗಿಲ್ಲ. ಅಂದು ಬ್ರೇಕಿಂಗ್ ನ್ಯೂಸ್, ವಿಮಾನದ ಇಂಜಿನ್ ಸ್ತಬ್ಧವಾಗಿದ್ದು ಯಾವುದೇ ಅಪಾಯವಿಲ್ಲದೆ ಎಲ್ಲ ಜನರು ಸುರಕ್ಷಿತವಾಗಿದ್ದಾರೆ. ಇದೊಂದು ಪವಾಡವೇ ಸರಿ. ತದನಂತರ ಫ್ರೆಡ್ ಬೆರೆಟಾ ಪ್ರಾರ್ಥನಾ ಒಂದು ಕೂಟದಲ್ಲಿ ತನ್ನ ಜೀವನದ ಸಾಕ್ಷ್ಯವನ್ನು ನುಡಿದ. ಅಂದು ನಾನು ಈ ನನ್ನ ವಿಮಾನ ಅಪಘಾತಕ್ಕೆ ಈಡಾಗುವ ಸಂದರ್ಭದಲ್ಲಿ ಪುನಃ ದೈವಿಕ ಕರುಣೆಯ ಯೇಸುವಿಗೆ ಮೊರೆಯಿಟ್ಟೆ. ಯೇಸುವೆ, ನನ್ನ ಮೇಲೆ ಮತ್ತು ಇರುವ ಎಲ್ಲರ ಮೇಲೆ ದಯೆ ತೋರಿ. ಆ ಯೇಸುವಿನ ಕರುಣೆಯ ನಿಮಿತ್ತ ನಾನು ಮತ್ತು ನನ್ನೊಂದಿಗೆ ಪ್ರಯಾಣಿಸುತ್ತಿದ್ದ ಎಲ್ಲ ಪ್ರಯಾಣಿಕರು ಸುರಕ್ಷಿತವಾಗಿ ಪಾರಾಗುವಂತೆ ಪ್ರಭು ಯೇಸು ನಮ್ಮನ್ನು ಕಾಪಾಡಿದ್ದಾರೆ. ಪ್ರೀತಿಯ ಸೋದರ ಸೋದರಿಯರೇ, ಸಂತ ಮರಿಯ ಫೌಸ್ಟಿನ ಕವಸ್ಕ ಇವರಿಗೆ ಪ್ರಭು ಯೇಸು ದರ್ಶನ ನೀಡಿದಾಗ ನುಡಿದ ಮಾತು, ಆ ಮಧ್ಯಾಹ್ನದ ನನ್ನ ಯಾತನೆಯ ಸಮಯದಲ್ಲಿ ನನ್ನ ಕರುಣೆಗಾಗಿ ಪ್ರಾರ್ಥಿಸುವವರ ಮೇಲೆ ಅವರೆಷ್ಟೇ ಪಾಪಿಗಳಾಗಿರಲಿ, ಎಷ್ಟೇ ಕಠಿಣ ಹೃದಯಗಳಾಗಿರಲಿ,
2000 ವರ್ಷದಲ್ಲಿ ಅಂದಿನ ಜಗತ್ತುಗಳಾಗಿದ್ದ ಸಂತರು ಆಗಿರುವ ಜಾನ್ ಪೌಲರು ಮರಿಯ ಪೌಸ್ತಿನ ಪುರಸ್ಕ ಇವರನ್ನು ಸಂತರ ಪಟ್ಟಕ್ಕೆ ಏರಿಸುತ್ತಾ ಈ ಹಬ್ಬವನ್ನು ಧರ್ಮಸಭೆ ಎಲ್ಲೆಡೆ ಆಚರಿಸಬೇಕೆಂದು ಕರೆಕೊಟ್ಟರು. ಕಾರಣ ಸಹೋದರಿ ಪೌಸ್ತಿನರವರಿಗೆ ದರ್ಶನ ನೀಡಿದ ಪ್ರಭು ಯೇಸು ಪುನಃ ಆ ಸಹೋದರಿಗೆ ನುಡಿದಿದ್ದರು, ಈ ಹಬ್ಬವು ನನ್ನ ಅನಂತ ಕರುಣೆಯಿಂದ ಉದ್ಭವಿಸಿ ನನ್ನ ಕರುಣಾಭರಿತ ಹೃದಯದಿಂದ ಶಾಶ್ವತವಾದ ಈ ಸಂಭ್ರಮವನ್ನು ಪಾಸ್ಕ ಹಬ್ಬದ ನಂತರದ ಭಾನುವಾರದಂದು ಆಚರಿಸಬೇಕು ಎಂಬುದೇ ನನ್ನ ಆಸೆ. ಸರ್ವ ಆತ್ಮಗಳಿಗೆ, ವಿಶೇಷವಾಗಿ ಪಾಪಿಗಳಿಗೆ ಭರವಸೆಯಾಗುವಂತೆ ನನ್ನ ಅನಂತ ಕರುಣೆಯನ್ನು ಅಂದು ನಾನು ಪ್ರಕಟಪಡಿಸುವೆ. ದೈವಿಕ ಕರುಣೆಯ ಸಂದೇಶ ಇಷ್ಟೇ, ದೇವರು ಕರುಣಾಮಯಿ. ದೇವರ ಅನಂತ ಕ್ಷಮೆ ಮತ್ತು ಕರುಣೆಯಿಂದ ಯಾರು ಸಹ ದೂರ ಸರಿಯಬಾರದು ಎಂಬುದೇ ದೇವರ ಅಪೇಕ್ಷೆ. ನ್ಯಾಯ ತೀರ್ಪಿನ ಮುಂಚೆ ಎಲ್ಲರೂ ದೇವರ ಕರುಣೆಯಿಂದ ಪಾಪಕ್ಕೆ ಕ್ಷಮೆಯನ್ನು ಯಾಚಿಸಿ ದೇವರನ್ನು ವಿಶ್ವಾಸಿಸಿ ದೇವರ ಬಳಿ ಮರಳಬೇಕು ಎಂಬುದನ್ನು ಅವರು ಆಶಿಸುತ್ತಾರೆ. ಹೀಗೆ ವಿಶ್ವಾಸದಿಂದ ಕರುಣೆಯ ಕಡಲೇ ಆಗಿರುವ ಅವರೆಡೆಗೆ ಮರಳುವುದೇ ನಮ್ಮ ರಕ್ಷಣೆಗೆ ಇರುವ ದಾರಿ. ಹೀಗೆ ಸಂಕಷ್ಟದಲ್ಲಿರುವ ಈ ಜಗತ್ತಿಗೆ ರಕ್ಷಣೆಗೆ ದೇವರೇ ನೀಡಿರುವ ಉತ್ತರ ಪಾಪ ಕ್ಷಮೆಯನ್ನು ಯಾಚಿಸುವುದು ಹಾಗೂ ದೈವಿಕ ಕರುಣೆಯನ್ನು ಬೇಡುವುದು. ಕರುಣೆಯ ಸಂದೇಶ ಮತ್ತು ಪ್ರತಿಸ್ಪಂದನ ಎಂಬುದು ಹೊಸತೇನೂ ಅಲ್ಲ. ಪವಿತ್ರ ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ಓದುತ್ತೇವೆ, ದೇವರು ತಮ್ಮ ಕರುಣೆಯನ್ನು ನೋವನಿಗೆ, ಅಬ್ರಾಮನಿಗೆ, ಮೋಶೆಗೆ, ಎಲಿಯನಿಗೆ, ಇತರ ಪ್ರವಾದಿಗಳಿಗೆ ತೋರಿಸಿದರು ಮತ್ತು ಅವರ ಮುಖಾಂತರ ಆ ಕರುಣೆಯನ್ನು ದೇವರು ಲೋಕಕ್ಕೆ ಅರುಳಿದರು. ಕೊನೆಗೆ ಅದರ ಉತ್ತುಂಗವಾಗಿ ಆ ಕರುಣೆಯನ್ನು ದೇವರ ಮುಖದರ್ಶನವಾದ, ದೇವರ ಕರುಣೆಯ ಮುಖದರ್ಶನವಾದ ತಮ್ಮ ಪ್ರಿಯ ಪುತ್ರ ಕ್ರಿಸ್ತರ ಮುಖಾಂತರ ಈ ಜಗತ್ತಿಗೆ ತೋರಿದರು. ನಾವೆಲ್ಲರೂ ದೇವರನ್ನು ಸಂಪೂರ್ಣವಾಗಿ ವಿಶ್ವಾಸಿಸಿ ಅವರ ಬಳಿಗೆ ಬರೋಣ. ವಿಶ್ವಾಸದ ಮೊದಲ ಪ್ರಕ್ರಿಯೆ ದೇವರ ಕರುಣೆಯನ್ನು ಯಾಚಿಸುವುದು. ದೇವರನ್ನು ವಿಶ್ವಾಸಿಸುವುದು ಎಂದರೆ ಅವರನ್ನು ಸಂಪೂರ್ಣವಾಗಿ ಅವಲಂಬಿಸುವುದು. ಸರ್ವ ಕ್ಷಣ, ಸರ್ವ ಸಂದರ್ಭಗಳಲ್ಲಿ ಅವರ ಮೇಲೆ ನಂಬಿಕೆ ಇರಿಸುವುದು. ಅವರನ್ನು ವಿಶ್ವಾಸಿಸಬೇಕು, ಏಕೆಂದರೆ ಅವರು ನಮ್ಮನ್ನು ಪ್ರೀತಿಸುತ್ತಾರೆ, ನಮ್ಮನ್ನು ಪರಿಪಾಲಿಸುತ್ತಾರೆ, ನಮಗೆ ಜೀವ ನೀಡುತ್ತಾ ನಮ್ಮನ್ನು ಮುನ್ನಡೆಸುತ್ತಾರೆ. ಈ ದೈವಿಕ ಕರುಣೆಯ ಭಕ್ತಿ ಏನೆಂದರೆ ದೇವರಿಗೆ ನಮ್ಮನ್ನೇ ನಾವು ಸಮರ್ಪಿಸಿ ಅವರ ಕರುಣೆಯನ್ನು ಸ್ವೀಕರಿಸುವುದು. ಪ್ರಭು ಯೇಸುವೇ ಇದರ ಬಗ್ಗೆ ಸಂತ ಪೌಸ್ತಿನರಿಗೆ ತಿಳಿಸುತ್ತಾರೆ. ವಿಶ್ವಾಸದಿಂದ ಬದುಕಿ ಇತರರಿಗೆ ಕರುಣೆಯನ್ನು ತೋರಿ ಸೇವೆ ಮಾಡಲು ಅವರು ಕಲಿಸುತ್ತಾರೆ. ಈ ಭಕ್ತಿಯ ಅವಿಭಾಜ್ಯ ಅಂಗವಾಗಿದೆ ದೈವಿಕ ಕರುಣೆಯ ಜಪಸರ. ಈ ಜಪಸರವನ್ನು ಮಾಡುವವರ ಮೇಲೆ ದೇವರ ಕರುಣೆಯ ವಿಶೇಷ ಕೃಪೆ ಲಭ್ಯವಾಗುತ್ತದೆ. ಯಾರು ಈ ಕರುಣೆಯ ಜಪಸರವನ್ನು ಮಾಡುತ್ತಾರೋ ಅವರ ಬಗ್ಗೆ ನನ್ನ ಹೃದಯ ಕರಗುವುದು. ಅಂಥವರ ಮರಣದ ಸಮಯದಲ್ಲಿ ವಿಶೇಷ ಕೃಪೆ ಅವರಿಗೆ ಲಭಿಸುವುದು. ಪಾಪ ಕ್ಷಮೆಯನ್ನು ನೀಡಿ ರಕ್ಷಣೆಯನ್ನು ಅವರು ಪಡೆಯುವಂತಾಗುವುದು. ಆ ದೈವಿಕ ಕರುಣೆಯ ಬಗ್ಗೆ ನಾವು ಹೋಗೋಣ. ವಿಶೇಷವಾಗಿ ವಿಶ್ವವು ಈ ಕೊರೋನಾ ಸೋಂಕಿಗೆ ಒಳಗಾಗಿ ಭಯ ಮಿಶ್ರಿತ ಒಂದು ಪರಿಸರದಲ್ಲಿ ಜೀವಿಸುತ್ತಿರುವಾಗ ದೈವಿಕ ಕರುಣೆಯ ಯೇಸು ಈ ಜಗತ್ತಿಗೆ ಕರುಣೆ ತೋರಿ ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸಲು ಆ ದಯೆ ವಿಶೇಷವಾಗಿ ಈ ಸೋಂಕಿತರ ಮೇಲೂ ಹಾಗೂ ಈ ಸೋಂಕಿತರ ಸೇವೆ ಮಾಡುವ ಎಲ್ಲ ವೈದ್ಯರ, ದಾದಿಯರ, ವೈದ್ಯಕೀಯ ಸಿಬ್ಬಂದಿಯ ಮೇಲೆ, ಪೊಲೀಸ್ ಸಿಬ್ಬಂದಿಯ ಮೇಲೆ, ಇತರ ಸೇವೆಯನ್ನು ನೀಡುವವರ ಮೇಲೆ, ಎಲ್ಲ ದೇಶಗಳ ಅಧಿಕಾರಿಗಳ, ರಾಜಕಾರಣಿಗಳ, ಸರ್ಕಾರದ ಮುಖಂಡರ
ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ವಿಶ್ವಾಸವನ್ನು ನಾವು ಧ್ಯಾನಿಸೋಣ, ವಿಶ್ವಾಸವನ್ನು ನಿವೇದಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾರ್ಗ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೊನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವನರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ, ದೇವರ ಕರುಣೆಯನ್ನೇ ನಂಬಿರುವ ನಾವು ಅವರ ಪವಿತ್ರ ಪೀಠಗಳಿಗೆ ಬಂದಿದ್ದೇವೆ. ಇಡೀ ಧರ್ಮಸಭೆಗಾಗಿ, ಇಡೀ ವಿಶ್ವಕ್ಕಾಗಿ, ನಮ್ಮೆಲ್ಲರ ಕುಟುಂಬಗಳಿಗಾಗಿ ದೇವರ ಕರುಣೆಯನ್ನು ಈಗ ಯಾಚಿಸೋಣ. ನಮ್ಮ ಕೋರಿಕೆ ಬೇಡಿಕೆಗಳನ್ನು ಸರ್ವಶಕ್ತ ಪಿತೃದೇವರಿಗೆ ಸಮರ್ಪಿಸೋಣ. ಕರುಣಾಕರ ದಯಸಾಗರ ನೀಯಾಲಿಸು ಈ ಪ್ರಾರ್ಥನೆ. ನಮ್ಮ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಶಿಕ್ಷಣ, ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಸೇವೆಯ ಮೂಲಕ ದೇವರ ದಯೆಯನ್ನು ಜಗತ್ತಿಗೆ ಹರಡುತ್ತಿರುವ ನಮ್ಮ ವಿಶ್ವಗುರು ಫ್ರಾನ್ಸಿಸ್, ಎಲ್ಲ ಧರ್ಮಾಧ್ಯಕ್ಷರುಗಳು, ಗುರುಗಳು ಮತ್ತು ಕನ್ಯಾಸ್ತ್ರೀಯರು ಪ್ರಭುವಿನ ದಿವ್ಯ ದಯೆಯನ್ನು ಇನ್ನೂ ಹೆಚ್ಚಾಗಿ ಅನುಭವಿಸಲೆಂದು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀಯಾಲಿಸು ಈ ಪ್ರಾರ್ಥನೆ. ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸೋಣ. ಕೊರೋನಾ ಮಹಾಮಾರಿಯಿಂದ ನರಳುತ್ತಾ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಪರಿಶ್ರಮ ಪಡುತ್ತಿರುವ ಈ ಸಮಯದಲ್ಲಿ ಪ್ರಭುವಿನ ದಯೆಯ ಕರುಣೆಯನ್ನು ಇಡೀ ವಿಶ್ವವು ಅರಿತು ಜಗತ್ತಿಗೆ ಯೇಸುವಿನ ದಿವ್ಯ ಕರುಣೆಯ ಸಾಕ್ಷಿಗಳಾಗಲೆಂದು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀಯಾಲಿಸು ಈ ಪ್ರಾರ್ಥನೆ. ವೈದ್ಯಕೀಯ, ರಕ್ಷಣಾ ಹಾಗೂ ಇನ್ನಿತರ ಸೇವೆಗಳಲ್ಲಿ ಪರಿಶ್ರಮಿಸುತ್ತಿರುವ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವಿನ ದಿವ್ಯ ಕರುಣೆಯ ಹೊಳೆಯು ಇವರೆಲ್ಲರ ದುಡಿಮೆಗೆ ಯೋಗ್ಯ ಫಲಶ್ರುತಿ ದೊರೆತು ನೂರ್ಮಡಿ ಸಂಭಾವನೆ ಪಡೆಯಲೆಂದು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀಯಾಲಿಸು ಈ ಪ್ರಾರ್ಥನೆ. ಮೂಢನಂಬಿಕೆ, ಭ್ರಷ್ಟಾಚಾರ, ಅತ್ಯಾಚಾರ ಇನ್ನಿತರ ಸಾಮಾಜಿಕ ಪೀಡುಗಳಿಗೆ ಒಳಗಾದವರಿಗಾಗಿ ಪ್ರಾರ್ಥಿಸೋಣ. ಪ್ರಭುವಿನ ದಿವ್ಯ ಕರುಣೆಯಲ್ಲಿ ಆಶ್ರಯ ಪಡೆದು ಆ ಕರುಣೆಯ ಮಾಧುರ್ಯವನ್ನು ಇತರರಿಗೆ ಹಂಚುವಂತೆ ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀಯಾಲಿಸು ಈ ಪ್ರಾರ್ಥನೆ. ಪವಿತ್ರ ದಿವ್ಯ ಬಲಿ ಪೂಜೆಯಲ್ಲಿ ನೇರವಾಗಿ ಭಾಗವಹಿಸಲು ಸಾಧ್ಯವಾಗದೆ ಇರುವ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸೋಣ. ಪ್ರಭುವಿನ ದಿವ್ಯ ಕರುಣೆಯ ಶಕ್ತಿಯಿಂದ ಈ ಕಾಯಿಲೆಯು ಶೀಘ್ರವಾಗಿ ದೂರವಾಗಿ ನಾವೆಲ್ಲರೂ ಪ್ರಭುವಿನ ಆಲಯದಲ್ಲಿ ಒಂದೇ ಮಂದಿಯ ಕ್ರಿಯೆಗಳಂತೆ ಆರಾಧಿಸಲು ಬೇಕಾದ ವರದಾನಗಳಿಗಾಗಿ ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀಯಾಲಿಸು ಈ ಪ್ರಾರ್ಥನೆ. ನಮ್ಮ ವೈಯಕ್ತಿಕ ಕೋರಿಕೆ ಬೇಡಿಕೆಗಳನ್ನಾಗಿ ಪ್ರಾರ್ಥಿಸೋಣ.
ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಜೀವಿಸಲಿಕ್ಕೆ ಬೇರೆ ನಿಮ್ಮ ಕರುಣೆಯಲ್ಲಿ ನಿಮ್ಮ ಶಕ್ತಿಯಲ್ಲಿ ನಾವು ನಂಬಿಕೆಯಿಟ್ಟಿದ್ದೇವೆ. ನಮ್ಮೆಲ್ಲರ ಮೇಲೆ ದಯೆ ತೋರುತ್ತಾ ನಮ್ಮ ಕೋರಿಕೆ ಬೇಡಿಕೆಗಳನ್ನು ಆಲಿಸುತ್ತಾ ನಮ್ಮನ್ನು ಮುನ್ನಡೆಸಿ ನಮ್ಮ ವಿಶ್ವಾಸವನ್ನು ಸ್ಥಿರಗೊಳಿಸಿ ಈ ನಮ್ಮ ಪ್ರಾರ್ಥನೆಯನ್ನು ಕರುಣಾಸಾಗರ ಪ್ರಭು ಯೇಸುವಿನ ಪೂಜ್ಯ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಕರುಣೆಯ ದೇವರೇ ನಮ್ಮನ್ನು ಕರುಣಿಸಿ ಚಾಚುತ ಕರಗಳ ಕಾಣಿಕೆ ಸ್ವೀಕರಿಸಿ ಕ್ರಿಸ್ತರ ಕಲ್ವಾರಿಯ ಬಲಿಯ ಸ್ಮರಣೆಗೆ ಈ ಬಲಿ ವಸ್ತುವ ಸ್ವೀಕರಿಸಿ ಪ್ರಭುವೇ ನೀವೇ ಇತ್ತ ಫಲವಿದು ನಿಮ್ಮ ದಾನವು ನಿಮಗೆ ಅರ್ಪಿತವಾಗಲು ಮಣಿದು ಬೇಡ್ವೆವು. ನೀವೇ ಇದ್ದ ಫಲವಿದು ನಿಮ್ಮ ದಾನವು ನಿಮಗೆ ಅರ್ಪಿತವಾಗಲು ಮಣಿದು ಬೇಡ್ವೆವು. ರೊಟ್ಟಿಯು ಕ್ರಿಸ್ತರ ದೇಹವಾಗಿ ರಸವು ರಕ್ತವಾಗಿ ರೊಟ್ಟಿಯು ಕ್ರಿಸ್ತರ ದೇಹವಾಗಿ ರಸವು ರಕ್ತವಾಗಿ ಮಾರ್ಪಾಡಾಗುತ್ತ ಆತ್ಮಕ್ಕೆ ಭೋಜನವಾಗಲಿ. ಸಹೋದರ ಸಹೋದರಿಯರೇ, ನಮ್ಮ ಮತ್ತು ನಿಮ್ಮ ಬಾಧೆಯು ಸರ್ವಶಕ್ತ ಪಿತಾನ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಲಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಭಕ್ತರ ಕಾಣಿಕೆಗಳನ್ನು ದಯೆಯಿಂದ ಸ್ವೀಕರಿಸಲಿ. ದೀಕ್ಷಾ ಸ್ಥಾನದ ಹಾಗೂ ನಿಮ್ಮ ನಾಮ ನಿವೇದನೆಯ ಮೂಲಕ ಪುನಶ್ಚೇತನಗೊಂಡ ಇವರು ಮುಗಿಬಿಲ್ಲದ ಆನಂದವನ್ನು ಪಡೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತಿ ಆಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರ ಮುಖಾಂತರ ಬೆಳಕಿನ ಮಕ್ಕಳು ನಿತ್ಯ ಜೀವಕ್ಕೆ ಉದಯಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಗಳು ನಿಮ್ಮ ವಿಶ್ವಾಸಿಗಳಿಗೆ ತೆರೆಯಲಾಗಿದ್ದವೆ. ಏಕೆಂದರೆ ಅವರ ಮರಣವು ನಮ್ಮ ಮರಣಕ್ಕೆ ಬಂದ ಮುಕ್ತತೆಯನ್ನು ನೀಡಿದೆ. ಅವರ ಪುನರುತ್ಥಾನದಲ್ಲಿ ಸಕಲ ಜೀವವು ಮರಳಿ ಉತ್ಥಾನವಾಗಿದೆ. ಪಾಸ್ಕ ಮಹಾ ಆನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಏಕಕಂಠದಿಂದ ಘೋಷಿಸುತ್ತೇವೆ.
ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು 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 ಕರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಮಹೋನ್ನತದಲ್ಲಿ ಹೋಸನ ಪ್ರಿಯ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಮಹೋನ್ನತದಲ್ಲಿ ಹೋಸನ 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 ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಮಹೋನ್ನತದಲ್ಲಿ ಹೋಸನ ಮಹೋನ್ನತದಲ್ಲಿ ಹೋಸನ ಮಹೋನ್ನತದಲ್ಲಿ ಹೋಸನ ಮಹೋನ್ನತದಲ್ಲಿ ಹೋಸನ ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ಬೆಂಬಲವನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿ ಹೊಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ಧೈರ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಿದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುವ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾತ್ರೆಯನ್ನು ನಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ
ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸುವುದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ಕರುಣಿಸಿರಿ. ನಾವು ಸ್ವರ್ಗಾನಂದನೂ ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಈಗ ಯುಗಾಂತರಕ್ಕೂ ನಿಮ್ಮದೇ. ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನಿಮ್ಮ ಆತ್ಮದೊಡನೆಯೂ ಇರಲಿ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವುದು. ಕುರಿಮರಿಯ ವಚನಕ್ಕೆ ಆಹ್ವಾನಿಕರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮ ಸ್ವಸ್ಥವಾಗುವುದು.
ಗೈದಿರಿ ನಿಮಗೆ ಸ್ತುತಿ ಮನದೇ ಯೇಸುವೇ ಕರುಣಾಳುವೆ ನಮ್ಮ ರಾಜರೇ ಯೇಸುವೇ ಕರುಣಾಳುವೆ ನಮ್ಮ ರಾಜರೇ ಮನುಜ ಪ್ರೀತಿಗೆ ದಿವ್ಯ ಸಂಸ್ಕಾರ ಜೀವಂತವಾಗಿರುವಿರಿ ಮನುಜ ಪ್ರೀತಿಗೆ ದಿವ್ಯ ಸಂಸ್ಕಾರ ಜೀವಂತವಾಗಿರುವಿರಿ ದಿವ್ಯ ಪ್ರಸಾದದಿ ಚಿತ್ತೈಸಿ ಎನ್ನೋಡು ಜೀವವನ್ನೀಯುವಿರಿ ದಿವ್ಯ ಪ್ರಸಾದದಿ ಚಿತ್ತೈಸಿ ಎನ್ನೋಡು ಜೀವವನ್ನೀಯುವಿರಿ ಅರಿವಿಗೆ ನಿಲುಕದಷ್ಟುತರಾಗಿ ಒಳಿತನ್ನು ಮಾಡಿದಿರಿ ಅರಿವಿಗೆ ನಿಲುಕದಷ್ಟುತರಾಗಿ ಒಳಿತನ್ನು ಮಾಡಿದಿರಿ ಇಂಥ ಮಿಗಿಲಾದ ಪ್ರೀತಿ ತೋರಿದ ನಿಮಗೆ ಒಂದನೇ ಅಂತರಂಗದಿ ಇಂಥ ಮಿಗಿಲಾದ ಪ್ರೀತಿ ತೋರಿದ ನಿಮಗೆ ಒಂದನೇ ಅಂತರಂಗದಿ ಯೇಸುವೇ ಕರುಣಾಳುವೆ ನಮ್ಮ ರಾಜರೇ ಯೇಸುವೇ ಕರುಣಾಳುವೆ ನಮ್ಮ ರಾಜರೇ ನಿಮಗೆ ನಮ್ಮ ಸ್ತೋತ್ರವು ಆರಾಧನೆಯು ನಿಮಗೆ ನಮ್ಮ ಸ್ತೋತ್ರವು ಆರಾಧನೆಯು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಾವು ಪಾಸ್ಕ ಪರಮ ಸಂಸ್ಕಾರವನ್ನು ಸ್ವೀಕರಿಸಿದ್ದೇವೆ. ಇದು ನಮ್ಮ ಹೃನ್ಮನಗಳಲ್ಲಿ ನಿರಂತರ ಪರಿಣಾಮಕಾರಿಯಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ನಿತ್ಯ ದೇವರು ಪಿತಾ ಸುತ ಪವಿತ್ರಾತ್ಮ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ದೈವಿಕ ಕರುಣೆಯ ಹಬ್ಬದ ಶುಭಕಾಮನೆಗಳನ್ನು ಕೋರುತ್ತೇವೆ. ದಯಾಮಯ ದೇವರು ನಿಮ್ಮೆಲ್ಲರ ಕುಟುಂಬಗಳನ್ನು ಆಶೀರ್ವದಿಸಲಿ. ಕೃಪೆಯನ್ನು ಆಶ್ರಯಿಸಿದೆ, ದಾರಿಯನ ತಿಳಿದೆ. ಅವರ ಪಾದಗಳನ್ನೇ ನಾನು ಹಿಂಬಾಲಿಸುವೆ, ಅವರ ಪಾದಗಳನ್ನೇ ನಾನು ಹಿಂಬಾಲಿಸುವೆ. ದೈವ ಕೃಪೆಯನ್ನು ಆಶ್ರಯಿಸಿದೆ.
ಶಾಂತಿ ಸಮಾಧಾನವು ನಿತ್ಯ ಭೇಟಿ ನೀಡಿ ಯೇಸು ಸನ್ನಿಧಿಗೆ ಪರಮಾನಂದನ ಪಡೆವೆ. ನಿತ್ಯ ಭೇಟಿ ನೀಡಿ ಯೇಸು ಸನ್ನಿಧಿಗೆ ಪರಮಾನಂದನ ಪಡೆವೆ. ದೈವ ಕೃಪೆಯನ್ನು ಆಶ್ರಯಿಸಿದೆ, ಯೇಸು ದಾರಿಯನ ತಿಳಿದೆ. ಅವರ ಪಾದಗಳನ್ನೇ ನಾನು ಹಿಂಬಾಲಿಸುವೆ, ಅವರ ಪಾದಗಳನ್ನೇ ನಾನು ಹಿಂಬಾಲಿಸುವೆ. ದೈವ ಕೃಪೆಯನ್ನು ಆಶ್ರಯಿಸಿದೆ. ನನ್ನ ಬಾಳಿನ ಎಲ್ಲ ದಿವಸಗಳು ನಿಮ್ಮ ನಾಮದ ಮಹತ್ವಕ್ಕಾಗಿ, ನನ್ನ ಬಾಳಿನ ಎಲ್ಲ ದಿವಸಗಳು ನಿಮ್ಮ ನಾಮದ ಮಹತ್ವಕ್ಕಾಗಿ. ಒಂದು ಹಣತೆಯಂತೆ ಉಳಿದು ಪ್ರಜ್ವಲಿಸಿ ನಿಮ್ಮ ಹೃದಯದಿ ಅಡಗುವೆನು. ಒಂದು ಹಣತೆಯಂತೆ ಉಳಿದು ಪ್ರಜ್ವಲಿಸಿ ನಿಮ್ಮ ಹೃದಯದಿ ಅಡಗುವೆನು. ದೈವ ಕೃಪೆಯನ್ನು ಆಶ್ರಯಿಸಿದೆ, ಯೇಸು ದಾರಿಯನ ತಿಳಿದೆ. ಅವರ ಪಾದಗಳನ್ನೇ ನಾನು ಹಿಂಬಾಲಿಸುವೆ, ಅವರ ಪಾದಗಳನ್ನೇ ನಾನು ಹಿಂಬಾಲಿಸುವೆ. ದೈವ ಕೃಪೆಯನ್ನು ಆಶ್ರಯಿಸಿದೆ. ಪುತ್ರರುಡಗೋ